ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಡೀತಾ ಇರೋದು ನಮ್ಮ RCB ವರ್ಸಸ್ DC ನಡುವೆ. ಯಾವುದೇ ರೀತಿ ಎರಡು ಟೀಮ್ಗಳು ಸಹ ಒಂದು ಮ್ಯಾಚ್ ಸೋತಿಲ್ಲ. RCB ಮೊದಲನೇ ಮ್ಯಾಚ್ ಅಲ್ಲಿ 200+ ರನ್ನ ಚೇಸ್ ಮಾಡಿ ದಾಖಲೆ ಬರೆದಿದ್ರೆ, ಹಾಗೆ ಅನ್ಫಾರ್ಚುನೇಟ್ ಆಗಿ ಲಾಸ್ಟ್ ಬಾಲ್ ಗಂಟ ಮ್ಯಾಚ್ ಹೋಗಿ DC ಅವರು ಅದೊಂದು ರನ್ ಔಟ್ ಕೊಟ್ಟಿದ್ರೆ ಪಕ್ಕ ಆ ಮ್ಯಾಚ್ ಡ್ರಾ ಆಗಿ ಸೂಪರ್ ಓವರ್ಗೆ ಹೋಗಿ ಯಾರು ವಿನ್ ಆಗ್ತಿದ್ರು ಅಂತ ಗೊತ್ತಿಲ್ಲ. ಆದ್ರೆ DC ಅವ್ರಿಗೆ ಅದನ್ನ ರನ್ ಔಟ್ ಕೊಡದೇ ಇರೋ ಕಾರಣ ಆ ಮ್ಯಾಚ್ DC ಅವರು ವಿನ್ ಆಗಿದ್ದಾರೆ. ಅದ್ರಲ್ಲದೆ ಕೂದಲೆಳೆ ಅಂತರದಲ್ಲಿ DC ಅವರು ವಿನ್ ಆಗಿರೋದು. ಅದ್ರಲ್ಲದೆ ಎರಡು ಟೀಮ್ಗಳು ಸಹ ಕ್ವಾಲಿಟಿ ಟೀಮ್ಗಳು ಇವತ್ತು ಆಡ್ತಾ ಇರೋದು DC ವರ್ಸಸ್ RCB. ನಾನು ವೆರಿ ಎಕ್ಸೈಟ್ ಆಗಿದ್ದೀನಿ. ಅದ್ರಲ್ಲೂ ಅಲ್ಲದೆ ನಡೀತಾ ಇರೋದು RCB ವರ್ಸಸ್ DC. ಅದ್ರಲ್ಲೂ ಅಲ್ಲದೆ ಎರಡು ಟೀಮ್ ಅಲ್ಲೂ ಪ್ಲೇಯಿಂಗ್ ಲೆವೆನ್ ಅಂತೂ ಅದ್ದೂರೇ ಇದೆ. ಬಾಲಿಂಗ್ ಲೈನಪ್ ಮತ್ತೆ ಬ್ಯಾಟಿಂಗ್ ಲೈನಪ್ ಚೆನ್ನಾಗೇ ಇದೆ. ಯಾವ ರೀತಿ ಇವತ್ತು ವೆರಿ ಇಂಪಾರ್ಟೆಂಟ್ ಆಗೋದು ಟಾಸ್. ಏನು ನಾವು ನೋಡ್ತಾ ಬಂದಿದ್ದೀವೋ ಇಲ್ಲಿವರೆಗೂ 3 ಮ್ಯಾಚ್ಗಳು ನಡೆದಿದೆ. 3 ಮ್ಯಾಚ್ಗಳಲ್ಲೂ ಸಹ ವೆರಿ ಇಂಪಾರ್ಟೆಂಟ್ ಆಗಿರೋದು ಟಾಸ್. ಅದರಲ್ಲೂ ಅಲ್ಲದೆ 3 ಮ್ಯಾಚ್ ಸಹ ಆಗಿರೋದು ಚೇಸಿಂಗು. ನನ್ನ ಪ್ರಕಾರ ಇವತ್ತು ಡಿಫೆಂಡಿಂಗ್ ಆಗುತ್ತೆ ಅಂತ ಅನಿಸ್ತಾ ಇದೆ. ವೆಯ್ಟ್ ಮಾಡಿ ನೋಡ್ಬೇಕು. ಏನಾದ್ರೂ ಆಗ್ಲಿ, ಇವತ್ತೇನಾದ್ರೂ RCB ಟಾಸ್ ನ ಸೋತಿ ಬ್ಯಾಟಿಂಗ್ ಆಡ್ತು ಅಂದ್ರೆ ಡಿಫೆಂಡಿಂಗ್ ಮಾಡಕ್ಕೆ ರೆಡಿ ಆಗಿರ್ಬೇಕು. ಅದ್ರಲ್ಲದೆ ನಮ್ಮ RCBಗೆ ಈ ಮ್ಯಾಚ್ಗಳೆಲ್ಲ ವೆರಿ ಇಂಪಾರ್ಟೆಂಟ್. ಏನಾದ್ರೂ ನಂತರ ಬೆಂಗಳೂರಲ್ಲಿ ನಡೆಯುವಂತ ಮ್ಯಾಚ್ಗಳು, ಇದೊಂದು ಮ್ಯಾಚ್ ಆದ ನಂತರ ನಮ್ಮ RCBಗೆ ನೆಕ್ಸ್ಟ್ ನಡೆಯೋದು ನಮ್ಮ ಬೆಂಗಳೂರಲ್ಲೇ. ಅವಾಗಂತೂ ಇನ್ನ ಕ್ರೇಜ್ ಇರುತ್ತೆ. 21ನೇ ತಾರೀಕು ಅದು ನಮ್ಮ ಬೆಂಗಳೂರಿನ ಹೋಮ್ ಕಂಡೀಷನ್ ನಡೆಯುತ್ತೆ. ಅವತ್ತಂತೂ ನಮ್ಮ RCBಗಂತೂ ಫುಲ್ ಸಪೋರ್ಟಿಂಗ್ ಅಂಡ್ ಕ್ರೌಡ್ ಅಂತೂ ಅದ್ದೂರಿಗೆ ತುಂಬಿರ್ತಾರೆ ನಮ್ಮ ಹೋಮ್ ಕಂಡೀಷನ್ ಅಲ್ಲಿ. ಹಾಗೆ ಈ ಕಂಡೀಷನ್ ಅಲ್ಲೂ ಸಹ ಒಡೆಡರ ಕಂಡೀಷನ್ ಅಲ್ಲೂ ಫಸ್ಟ್ ಮ್ಯಾಚ್ ಅಲ್ಲಿ ನೋಡಿರಬಹುದು ನೀವು. ಹಾಗೆ ಗುಜರಾತ್ಗೆ ಯಾವುದೇ ರೀತಿ ಫ್ಯಾನ್ಸ್ ಗಳು ಅಷ್ಟು ಸಪೋರ್ಟೇ ಮಾಡ್ತಾ ಇರಲಿಲ್ಲ. ಅಷ್ಟೊಂದು ಅಂದ್ರೆ ಸಪೋರ್ಟ್ ಮಾಡ್ತಿರೋ ಆದ್ರೆ ಅಷ್ಟೊಂದು ಜನ ಇರಲಿಲ್ಲ. ಆದ್ರೆ ನಮ್ಮ RCBಗೆ ಅದು ಸಹ ಹೋಮ್ ಕಂಡೀಷನ್ ಆಗಿ ಅನ್ಸಿದ್ದು ಮೊದಲನೇ ಮ್ಯಾಚ್ ಅಲ್ಲಿ. ಅದೇ ತರ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಹಾಗೆ ಆಗುತ್ತೆ. ಅದರಲ್ಲೂ ಅಲ್ಲದೆ ಎರಡು ಟೀಮ್ಗಳು ಕ್ವಾಲಿಟಿ ಟೀಮ್ಗಳು. ಅದಕ್ಕೋಸ್ಕರ ಯಾವ ರೀತಿ ಇವತ್ತು ಫ್ಯಾನ್ಸ್ ಗಳು ಕ್ರೇಜ್ ನ ಹುಟ್ಟಿಸ್ತಾರೆ ಅಂತ ನೋಡ್ಬೇಕು. ಅದರಲ್ಲೂ ಅಲ್ಲದೆ ನಮ್ಮ RCB ಯಾವ ತರ ಪರ್ಫಾರ್ಮೆನ್ಸ್ ನೀಡ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ನೋಡ್ಬೇಕು. ಎರಡು ಕ್ವಾಲಿಟಿ ಟೀಮ್ಗಳಿಂದ ಯಾವ ತರ ಟಾರ್ಗೆಟ್ ನ ಫಿಕ್ಸ್ ಮಾಡ್ತಾರೆ ಅಂತ ನೋಡ್ಬೇಕು. ಅದರಲ್ಲೂ ಅಲ್ಲದೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗೋದು ಟಾಸ್ ಯಾರು ವಿನ್ ಆಗ್ತಾರೋ ಅವ್ರು ಪಕ್ಕ ಚೇಸಿಂಗ್ ನೋಡ್ತಾರೆ ಯಾವ ರೀತಿ ಆಗುತ್ತೆ ಅಂತ. ಹಾಗೆ ನಮ್ಮ RCB ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಯಾವುದೇ ರೀತಿ ಚೇಂಜಸ್ ಅಂತೂ ಕಾಣಲ್ಲ. ಏನು ಮೊದಲನೇ ಮ್ಯಾಚ್ ಅಲ್ಲಿ ನಮ್ಮ RCB ಪ್ಲೇಯಿಂಗ್ ಲೆವೆನ್ ಇತ್ತು, ಅದೇ ಪ್ಲೇಯಿಂಗ್ ಲೆವೆನ್ ಇಲ್ಲೂ ಸಹ ಕಂಟಿನ್ಯೂ ಆಗುತ್ತೆ. ಯಾವುದೇ ರೀತಿ ಬದಲಾವಣೆ ಅಂತೂ ಮಾಡಲ್ಲ. ಏನಕ್ಕಂದ್ರೆ ಬಾಲಿಂಗ್ ಲೈನಪ್ ಬ್ಯಾಟಿಂಗ್ ಲೈನಪ್ ಚೆನ್ನಾಗೇ ಇದೆ. ಅದಕ್ಕೋಸ್ಕರ ಯಾವುದೇ ರೀತಿ RCB ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡಿದಂತ ಪ್ಲೇಯರ್ಗಳು ಯಾವುದೇ ಕಳಪೆ ಪರ್ಫಾರ್ಮೆನ್ಸ್ ನೀಡಿಲ್ಲ. ಅದಕ್ಕೋಸ್ಕರ ಯಾವುದೇ ರೀತಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ಆಗಲ್ಲ. ಹಾಗೆ DC ನೋಡ್ತಾ ಬಂದ್ರೆ DC ಸಹ ಸೇಮ್ ಪ್ಲೇಯಿಂಗ್ ಲೆವೆನ್ ಪ್ಲೇ ಮಾಡ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ. ಅದ್ರಲ್ಲದೆ ನಡೀತಾ ಇರೋದು ಒಂದೇ ಸ್ಟೇಡಿಯಂ ಅಲ್ಲಿ, ವಡೋದರ ಸ್ಟೇಡಿಯಂ ಅಲ್ಲಿ. ಅಲ್ಲಿನ ಕಂಡೀಷನ್ಗೆ ಆಲ್ರೆಡಿ ಪ್ಲೇಯಿಂಗ್ ಲೆವೆನ್ ಫಿಕ್ಸ್ ಆಗಿದೆ. ಅದಕ್ಕೋಸ್ಕರ ಆ ಕಂಡೀಷನ್ ಇವಾಗ ಏನು ಪ್ಲೇಯಿಂಗ್ ಲೆವೆನ್ ಇದೆಯೋ ಅದೇ ಪ್ಲೇಯಿಂಗ್ ಲೆವೆನ್ ನ ಕಂಟಿನ್ಯೂ ಮಾಡ್ತಾರೆ. ಅದಾದ ನಂತರ ಏನು WPL ಬೆಂಗಳೂರಿಗೆ ಶಿಫ್ಟ್ ಆಗುತ್ತೋ ಅವಾಗ ಒಂದು ಸ್ವಲ್ಪ ಅಲ್ಲಿನ ಕಂಡೀಷನ್ಗೆ ಏನಾದ್ರೂ ಚೇಂಜಸ್ ಆಗ್ಬೋದು ಪ್ಲೇಯಿಂಗ್ ಲೆವೆನ್ ಅಲ್ಲಿ. ಬಿಟ್ರೆ ಇನ್ನು ಯಾವುದೇ ರೀತಿ ಇವತ್ತಿನ ಮ್ಯಾಚ್ ಅಲ್ಲಿ ವಡೋದರದಲ್ಲಿ ಯಾವುದೇ ರೀತಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ಆಗಲ್ಲ. ಅದರಲ್ಲಿ ನಾನು ಇವತ್ತು ವೆರಿ ಎಕ್ಸ್ಪೆಕ್ಟ್ ಆಗಿರೋದು ಸ್ಮೃತಿ ಮಂದಣ್ಣನಿಂದ ಒಂದು 50 ಬರುತ್ತೆ ಅಂತ. ಅದಾದ ನಂತರ ಎಲಿಸ್ ಪೆರಿ ಹೋದ್ ಮ್ಯಾಚ್ ಅಲ್ಲಿ ಹೆಂಗೆ 50 ಹೊಡೆದ್ರು ಈ ಮ್ಯಾಚ್ ಅಲ್ಲೂ 50 ಹೊಡಿತಾರೆ ಅಂತ ಅನ್ಕೊಂಡಿದ್ದೀನಿ. ಅದರಲ್ಲದೆ ಹೋದ್ ಮ್ಯಾಚ್ ನ ಮ್ಯಾಚ್ ವಿನ್ನರ್ ಆಗಿದಂತ ರಿಚಾ ಘೋಷ್ ಅವರ ಬ್ಯಾಟ್ ಇಂದ ಏನ್ ರನ್ಸ್ ಬರುತ್ತೆ, ಹಾಗೆ ಹೈಟ್ಗೂ ವೆಯ್ಟ್ಗೂ ವ್ಯತ್ಯಾಸ ಇಲ್ದಿರೋ ಅಂತ ಕನಿಕಾ ಇಂದ ಯಾವ ತರ ಪರ್ಫಾರ್ಮೆನ್ಸ್ ಬರುತ್ತೆ ಬ್ಯಾಟಿಂಗ್ ಮತ್ತೆ ಬಾಲಿಂಗ್ ಅಲ್ಲಿ ವೇಟ್ ಮಾಡಿ ನೋಡೋಣ. DC ಅವರು ನಮ್ಮ RCBಗೆ ಯಾವ ರೀತಿ ಇವತ್ತಿನ ಮ್ಯಾಚ್ ಅಲ್ಲಿ ಟಕ್ಕರ್ ಕೊಡ್ತಾರೆ ಅಂತ ನೋಡ್ಬೇಕು. ಪ್ಲೇಯಿಂಗ್ ಲೆವೆನ್ ಅದ್ದೂರಿಯಾಗಿದೆ, ಬಾಲಿಂಗ್ ಲೈನಪ್ ಚೆನ್ನಾಗಿದೆ, ಯಾವ ತರ ಟಾರ್ಗೆಟ್ ನ ಫಿಕ್ಸ್ ಮಾಡ್ತಾರೆ ಅಂತ ನೋಡೋಣ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.